ಎಲ್ರಿಗೂ ನಮಸ್ಕಾರ. ನಾನಿವಾಗ ಎಕ್ಸಾಕ್ಟಾಗಿ ನಮ್ಮ ಮನೇಲಿದ್ದೀನಿ. ನಾನು ಇಲ್ಲಿಂದ ಪಾಯಿಂಟ್ ಎಗೆ ಅಂದರೆ ಈ ಮ್ಯಾಪಲ್ಲಿ ಏನು ತೋರಿಸ್ತಿದ್ದೀನಿ ಅಲ್ಲಿಗೆ ಹೋಗಬೇಕು. ಬನ್ನಿ ಅಲ್ಲಿಗೆ ಹೋಗೋಣ. ರೈಟ್. ಅಲ್ಲಿ ಹೋಗಿಂತ ಮುಂಚೆ ಈ ಜೀಪ್ ಬಗ್ಗೆ ಮಾಹಿತಿ ಕೊಡ್ತೀನಿ ಬನ್ನಿ. ಇದು CL550MDI ಅಂತ ಮಾಡಲ್. ಇದು ಮಹೇಂದ್ರ ಕಂಪ್ನಿಗೆ ಸೇರಿರುವಂಥ ಜೀಪ್. ಇದು 2523cc 4 ಸಿಲಿಂಡರ್ ಇಂಜಿನ್. ಇಲ್ಲಿ ಅಪ್ಪ ಫೋನಲ್ಲಿ ಮಾತಾಡ್ತಿದ್ದಾರೆ. ಮೇಲ್ಗಡೆ ನೋಡಿದರೆ ಕೆಲಸದವರು ಕಳೆ ತೆಗಿತಿದ್ದಾರೆ. ಸ್ವಲ್ಪ ಗಿಡ ಎಲ್ಲ ಕೊಳೆ ಬಂದಿದೆ, ಕೊಳೆನ ಉದುರಿಸ್ತಿದ್ದಾರೆ. ರೋಬಸ್ಟ ಮಧ್ಯೆ ಇರೋ ಅರೇಬಿಕಾ ಗಿಡ ಸ್ಪ್ರೇ ಮಾಡಬೇಕಿತ್ತು. ಏನೇ ಸ್ಪ್ರೇ ಮಾಡಿದ್ರು ಅದ್ರ ಪವರ್ 45 ದಿನ ಇರುತ್ತೆ. ಬಟ್ ಮಳೆ ಹೆಚ್ಚು ಕಮ್ಮಿ ಅಂದರೆ 70 ಇಂಚ್ ಮಳೆ ಬಂದಿದೆ ಇಲ್ಲಿವರೆಗೂ. ಕಳೆ ಹೊಡಿಬೇಕಾದ್ರೆ ಜೀರಿಗೆ ಮೆಣಸಿನ್ಕಾಯಿನ ಸೇರಿಸಿ ಹೊಡೆದಿದ್ದು. ಅದಕ್ಕೆ ನೋಡಿ ಜೀರಿಗೆ ಮೆಣಸಿನ್ಕಾಯಿ ಮನೆಗೆ ಎತ್ಕೊಳ್ತಾ ಇದ್ದೆ. ಏನೋ ಮಾಡೋಕ್ಕಾಗಲ್ಲ, ಮಿಸ್ಸಾಗಿ ಹೊಡೆದ್ಬಿಡ್ತಾರೆ. ಬನ್ನಿ ಮನೆ ಹೋಗಿ ಕೊಟ್ಬರೋಣ. ಗೊತ್ತಿಲ್ಲ ತಗೊಳ್ಳಿ. ಅಡಿಕೆ ಗಿಡ ತರೋಕ್ಕೆ ಹೋದರೆ ಎಲ್ಲ ಕಡೆ ಅಡಿಕೆ ಗಿಡ ಖಾಲಿ ಅಂತ ಇದ್ದಾರೆ. ಏನು ಮಾಡೇನು ಹೇಳಿ. ಇಲ್ಲಿನ ವೆದರ್ ನೋಡ್ತಾ ಇದ್ರೆ ಮುಂಗಾರು ಮಳೆ ನೆನಪಾಗ್ತಿದೆ. ಇಲ್ಲಾರು ಅಡಿಕೆ ಗಿಡ ಸಿಗುತ್ತೆ ಅಂದರು. ಇಲ್ಲಿ ನೋಡಿದರೆ ಯಾವುದೋ ಕಾಡ್ದಾರಿ ತೋರಿಸಿದ್ದಾನೆ. ಗುಂಡಿ ಮಾರಿಯಾತು ಅಂತೂ ಫೈನಲಿ ಸಿಕ್ತು ಅಡಿಕೆ ಗಿಡ. ನೀವು ಅಡಿಕೆ ಗಿಡ ತಗೋಬೇಕಾರೆ ಈ ಬಡ್ಡೆ ದಪ್ಪ ಇರೋ ಅಂಥದ್ದು ನೋಡಿ ತಗೋಬೇಕು. ಇವಾಗ ಚುಕ್ಕಿ ರೋಗ ಎಲ್ಲ ತುಂಬ ಕಾಮನ್ನು ಅಡಿಕೆಯಲ್ಲೆಲ್ಲ. ನೋಡಿ ಇದಕ್ಕೆ ಇವಾಗೆಲ್ಲ ಏನೂ ಮಾಡೋಂಗಿಲ್ಲ, ಇದೆಲ್ಲ ಕಾಮನ್. ಎಲ್ಲ ಕಡೆನೂ ಇದೆ ಚುಕ್ಕಿ ರೋಗ. ಇದಕ್ಕೆ ನೀವು ಸ್ಪ್ರೇ ಮಾಡ್ಬೋದು. ಫಂಗಿಸೈಡ್ ಇಲ್ಲ ಆದರೆ ಸ್ಪ್ರೇ ಮಾಡ್ಕೋಬೋದು. ಎಲ್ಲಿಂದಾರ ತಂದಾಗ ಬುಟ್ಟಿ ಮಿನಿಮಮ್ 2 kg ಇರಬೇಕು. ನೀವು ಅಡಿಕೆ ಗಿಡ ಯಾವತ್ತೇ ತಗೋಬೇಕಾದ್ರೆ 3-4 ಗರಿ ಇರಬೇಕು. ಅದ್ರ ಜೊತೆ ಇದ್ರ ಒಂದು ಸುಳ್ಳಿ ಇದ್ದರೆ ಅದ್ರಿಗೆ ಉತ್ತಮವಾದ ಗಿಡ ಅಂತ ಅರ್ಥ. ಇವತ್ತು ಸ್ಪ್ರೇ ಮಾಡ್ತಾ ಇದ್ದೇವೆ ಅರೇಬಿಕಾ ಗಿಡಕ್ಕೆ. ನೋಡಿ ಮಾಡ್ತಾ ಇದ್ದೀವಿ. ಚರಂಡಿ ಕ್ಲೀನ್ ಮಾಡ್ತಿದ್ದಾರೆ. ಚರಂಡಿ ಕ್ಲೀನ್ ಮಾಡೋದ್ರಿಂದ ಕಾಫಿ ಗಿಡಕ್ಕೆ ಜಾಸ್ತಿ ಶೀತ ಆಗಲ್ಲ, ಹಾಗೂ ಅದರಿಂದ ಕಾಫಿ ಉದುರೋದು ಕಮ್ಮಿ ಆಗುತ್ತೆ.